ಇದು ಕಾಲಿಫ್ಲವರ್ ಇಂದ ಮಾಡುವ ಖಾರವಾದ ಒಂದು ರೋಟಿ ಅಲ್ಲ, ಪರಾಟ, ಗೋಬಿ ಪರಾಟ. ಅಂಡ್ ಇದು ಮಾಡೋದಕ್ಕೆ ಬಹಳ ಸುಲಭ. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ. ಇದು ಮಾಡೋದಕ್ಕೆ ನಾನು 10% ಪ್ರೋಟೀನ್ ಇರುವ ರೆಗ್ಯುಲರ್ ಆಟ ಬದಲಿಗೆ 46% ಪ್ರೋಟೀನ್ ಇರುವ ಇಂಡಿಯಾಸ್ ಫಸ್ಟ್ ಹೈ ಪ್ರೋಟೀನ್ ಆಟ ಆದ ಮಿಲ್ಡ್ ಆಟ ಯೂಸ್ ಮಾಡ್ತಿದ್ದೀನಿ. ನಥಿಂಗ್ ಲೈಕ್ ದಿಸ್ ಹ್ಯಾಸ್ ಎವರ್ ಎಕ್ಸಿಸ್ಟೆಡ್ ಬಿಫೋರ್. ಈಗ ಬೇಕಾಗಿರೋಷ್ಟು ಹಿಟ್ಟು ತಗೊಂಡು ಅದರಲ್ಲಿ ಓಂ ಕಾಳು, ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟಿನ ಹಾಗೆ ಕಲಿಸ್ಕೋಬೇಕು. ಮಾಮೂಲಿ ಆಟದಲ್ಲಿ ಒಂದು ಚಪಾತಿ ಮಾಡಿದ್ರೆ ಅದರಲ್ಲಿ 4 ಗ್ರಾಂ ಪ್ರೋಟೀನ್ ಇರುತ್ತೆ. ಬಟ್ ಈ ಮಿಲ್ಡ್ ಆಟ ಇಂದ ಮಾಡಿದ್ರೆ ಅದರಲ್ಲಿ 18 ಗ್ರಾಂ ಪ್ರೋಟೀನ್ ಇರುತ್ತೆ. ಅಂದ್ರೆ 3-4 ರೋಟಿ ಒಂದಿನಕ್ಕೆ ತಿಂದ್ರೆ ಡೈಲಿ ಪ್ರೋಟೀನ್ ನೀಡ್ಸ್ ಮೀಟ್ ಆಗುತ್ತೆ. ಪ್ರೋಟೀನ್ ಶೇಕು ಬೇಡ, ಲೈಫ್ ಸ್ಟೈಲ್ ಚೇಂಜಸ್ ಬೇಡ. ಅಂಡ್ ಮಿಲ್ಡ್ ಇಸ್ ಅ ಕಂಪ್ಲೀಟ್ ಪ್ರೋಟೀನ್. ಅಂದ್ರೆ ಇಟ್ ಹ್ಯಾಸ್ ಆಲ್ 9 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್. ಈಗ ಫಿಲ್ಲಿಂಗ್ ಮಾಡೋದಕ್ಕೆ ಅರಿಶಿನ ಹಾಕಿ ವಾಶ್ ಮಾಡಿದಂತ ಹೂಕೋಸು ಗ್ರೇಟ್ ಮಾಡಿ ಅದನ್ನ ಒಂದು ಬಾಣಲಿಗೆ ಹಾಕಿ ಜೊತೆಗೆ ಈರುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಹಾಗೂ ಈ ಪುಡಿಗಳು ಸೇರಿಸಿ ಒಂದು 5ರಿಂದ 6 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಡ್ರೈ ಆಗ್ಬೇಕು, ನೀರಿನ ಅಂಶ ಹೋಗ್ಬೇಕು ಅಷ್ಟೇ. ಆಮೇಲೆ ಅದನ್ನ ಕುಳಾಕ್ಬಿಡಿ. ಆಗ್ಲೇ ಹೇಳಿತರ ಈ ಮಿಲ್ಡ್ ಆಟದಿಂದ ಮಾಡಿರುವ ರೋಟಿಯಲ್ಲಿ 18 ಗ್ರಾಂ ಪ್ರೋಟೀನ್ ಇರುತ್ತೆ. ಅದಕ್ಕೆ ಕೇವಲ 8 ರೂಪಾಯಿಯ ಆಟ ಸಾಕು. ಅಷ್ಟೇ ಪ್ರೋಟೀನ್ಗೆ ಮೊಟ್ಟೆ ಆದ್ರೆ 30 ರೂಪಾಯಿ, ಪನೀರ್ ಆದ್ರೆ 55 ರೂಪಾಯಿ, ವೇ ಪ್ರೋಟೀನ್ ಆದ್ರೆ 75 ರೂಪಾಯಿ ಆಗುತ್ತೆ. ಅಂಡ್ ಬಹಳ ಮುಖ್ಯ ಏನಂದ್ರೆ ಇದರಲ್ಲಿ ಬರೀ ಗೋಧಿ, ಸೋಯಾ ಹಾಗೂ ಕಡಲೆಕಾಯಿ ಬಿಟ್ರೆ ಬೇರೆ ಏನು ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ವೇ ಇಲ್ಲ. ಹಾಗಾಗಿ ಅದೇ ಸೇಮ್ ಪಫಿನೆಸ್, ಸಾಫ್ಟ್ನೆಸ್, ಟೇಸ್ಟ್ ಹಾಗೂ ಫೀಲ್. ಸೊ ಇದನ್ನ ತಿಂದ್ರೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಯಾವುದೇ ತರ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಇಂಡಿಯನ್ಸ್ ಪ್ರೋಟೀನ್ ಬಹಳ ಕಡಿಮೆ ತಗೊಂತೀವಿ. ಸೊ ಈ ಮಿಲ್ಡ್ ಆಟ ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗುರು. ಇಂಡಿಯಾದಲ್ಲಿ ಎಲ್ಲೇ ಇದ್ರು ನೀವು mild.com ಇಂದ ಡೈರೆಕ್ಟ್ ಆಗಿ ಆರ್ಡರ್ ಮಾಡಬಹುದು. ಅದಲ್ಲದೆ ಬ್ಲಿಂಕಿಟ್, ಜೆಪ್ಟೋ ಹಾಗೂ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅಲ್ಲೂ ಲಭ್ಯವಿದೆ. ಥ್ಯಾಂಕ್ ಯು.